ಉದ್ದೇಶ ಇವತ್ತಿನ ಕಾರ್ಯಕ್ರಮದ್ದು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಾಗಿದೆ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ 2020ನೇ ಇಸ್ವಿಯಲ್ಲಿ ದೊಡ್ಡಬಳ್ಳಾಪುರ ಕೇಂದ್ರ ಕಚೇರಿಯನ್ನಾಗಿಟ್ಟುಕೊಂಡು ರಾಜ್ಯಾದ್ಯಂತ ವಿಜ್ಞಾನದೆಡೆ ನಮ್ಮ ನೆಡೆ ಅನ್ನುವ ಧ್ಯೇಯೋದ್ದೇಶದಿಂದ ಕೆಲಸವನ್ನು ಪ್ರಾರಂಭ ಮಾಡ್ಕೊಂಡು ಬಂದಿದೆ. ನಟರಾಜ್ ಸರ್ ಅವರು ಅದರ ಒಂದು ಚಿಂತನೆಯನ್ನು ಮಾಡಿದಂಥ ಮೊದಲಿಗರು. ಇದೊಂದು ಸಂಘಟನೆಯ ಮೂಲಕವೇ ಸಮಾಜದಲ್ಲಿ ಅರಿವನ್ನು ಮೂಡಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಈ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿದ್ರು. ನಾವೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ವೈಚಾರಿಕತೆಯ ಚಿಂತನೆಯನ್ನು ಸಾಹಿತ್ಯದ ಮೂಲಕ, ಇತಿಹಾಸದ ಮೂಲಕ ಎಚ್ ನರಸಿಂಹಯ್ಯನವರು ಹಾಗೆ ರಾಷ್ಟ್ರಕವಿಗಳಾದಂತಹ ಕುವೆಂಪುರವರ ಚಿಂತನೆಗಳ ಜೊತೆ ನಾವೆಲ್ಲ ಕೆಲಸ ಕಾರ್ಯಗಳನ್ನು, ನಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬರ್ತಾ ಇರುವಂಥವರು ಬಹಳಷ್ಟು ಜನ ಈ ಸಭೆಯಲ್ಲಿ ಇದ್ದೀವಿ. ಆದರೆ ಒಂದು ಮಾರ್ಗ, ಆ ಮಾರ್ಗದಲ್ಲಿ ಹೋಗುವಾಗ ಸರಿಯಾದ ಉದ್ದೇಶ, ನಾವು ಹೋಗುವ ರೀತಿ ಎಲ್ಲದಕ್ಕೂ ಒಂದು ಶಿಸ್ತಿನ ಚೌಕಟ್ಟು ಬೇಕಾಗುತ್ತೆ. ಆ ಕಾರಣವಾಗಿ ಹೇಳೋದೇ ಒಂದು, ಮಾಡೋದೇ ಒಂದು ಅನ್ನುವಂತ ಸಮಾಜದ ನಡುವೆ ಸತ್ಯವೇ ವಿಜ್ಞಾನ ಅನ್ನುವಂತ ಒಂದು ವಿಷಯವನ್ನ ಬಿತ್ತರಿಸೋ ಕೆಲಸವನ್ನ ಮಾಡುವಂತ ಗುರಿಯನ್ನ ನಮ್ಮ ಪರಿಷತ್ ಹೊಂದಿದೆ. ಮೌಢ್ಯ, ಸಂಪ್ರದಾಯ, ಅವೈಚಾರಿಕ ಚಿಂತನೆಗಳು, ಕೆಟ್ಟ ಮೂಢನಂಬಿಕೆಗಳು ಇಡೀ ಸಮಾಜಕ್ಕೆ ಇವತ್ತು ಮಾರಕವಾಗಿ ನಿಂತಿವೆ. ಸಾಮಾಜಿಕ ಸಮಸ್ಯೆಗಳಲ್ಲಿ ಅನೇಕ ವಿಷಯಗಳು ಇವತ್ತು ಹೆಣ್ಣು ಮಗಳನ್ನ ವಸ್ತುವನ್ನಾಗಿ ಮಾರ್ಪಡಿಸಿಕೊಂಡು ಅವಳ ಮೇಲೆ ಎಲ್ಲ ರೀತಿಯ ಪ್ರಯೋಗಗಳನ್ನ ಮಾಡ್ತಾ ಗಂಡು ಮಕ್ಕಳ ಮೇಲೆ ಮಾನಸಿಕ ದುಷ್ಪರಿಣಾಮಗಳಾಗುವಂತಹ, ಬದಲಾವಣೆಗಳಾಗುವಂತಹ ವಿಚಾರಗಳಿಗೆ ಒಳಪಡಿಸ್ತಾ ಅನಾರೋಗ್ಯಕರ ಸಮಾಜ ಇವತ್ತು ಸೃಷ್ಟಿ ಆಗಿ ಹೋಗಿದೆ. ಹಾಗಾಗಿ ನಾವು ಇಂಥದ್ರ ಸಮುದ್ರದ ವಿರುದ್ಧ ಈಜುವಷ್ಟು ಮಟ್ಟದ ಕಷ್ಟದ ಕೆಲಸದಲ್ಲಿ ಇವತ್ತು ನಾವು ಒಂದು ಸವಾಲನ್ನ ಎದುರಿಸುವ ನಿಟ್ಟಿನಲ್ಲಿ ನಾವೆಲ್ಲ ನಿಂತಿದ್ದೇವೆ. ಆ ಕಾರಣಕ್ಕಾಗಿಯೇ ವಿಜ್ಞಾನವನ್ನ ನಾವೆಲ್ಲ ಒಪ್ಕೊಳ್ಬೇಕಾಗತ್ತೆ. ಅದೇ ಸತ್ಯ. ಪ್ರಕೃತಿ ನಮಗೆ ಎಲ್ಲ ಹಂತದಲ್ಲೂ ವಿಜ್ಞಾನವನ್ನ ತೆರೆದು ತೋರಿಸ್ತಾ ಹೋಗ್ತಾ ಇರುತ್ತೆ. ಆದ್ರೆ ನಾವು ಅದನ್ನ ಧಿಕ್ಕರಿಸಿ ಮೌಢ್ಯ, ಮೂಢನಂಬಿಕೆ, ಅವೈಚಾರಿಕ, ಅಜ್ಞಾನದ ಕೂಪದಲ್ಲಿ ಇವತ್ತು ನಡೆಯುವಂತ ಸಂದರ್ಭ ನಮ್ಮ ಎದುರಿಗಿದೆ. ಹಾಗಾಗಿ ನಾವು ಸಂಶೋಧನೆಗಳಿಗೆ ಹೆಚ್ಚಿಗೆ ಒತ್ತು ಕೊಡಬೇಕಾಗತ್ತೆ. ಸಂಶೋಧನೆಗಳ ಮೂಲಕವೇ ವಿಜ್ಞಾನವನ್ನ ತಿರುದಿಡಬೇಕಾಗತ್ತೆ. ಆ ಕೆಲಸವನ್ನ ನಮ್ಮ ಪರಿಷತ್ ಬಹಳ ಜವಾಬ್ದಾರಿಯುತವಾಗಿ ನಿರ್ವಹಿಸಿಕೊಂಡು ಬರ್ತಾ ಇದೆ. ಧಾರ್ಮಿಕ ನಂಬಿಕೆಗಳು ಇಡೀ ಸಮಾಜವನ್ನ ಸಂಪೂರ್ಣವಾಗಿ ದಿಕ್ಕನ್ನೇ ಬದಲಾಯಿಸುವ ಕೆಲಸಕ್ಕೆ ಕೈ ಹಾಕಿವೆ. ಅದು ಪರಿಣಾಮಕಾರಿಯಾಗಿ ಇಡೀ ಸಮುದಾಯವನ್ನೇ ಭೌತಿಕವಾಗಿ ದಡ್ಡತನ, ಅಜ್ಞಾನ ಮತ್ತೆ ಕುರುಡುತನಕ್ಕೆ ಒಳಪಡಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗ್ತಾ ಇವೆ. ನಾವು ಇವತ್ತು ಅದನ್ನ ಧಿಕ್ಕರಿಸಿ ವಿಜ್ಞಾನದೆಡೆ ನಾವು ಹೋಗ್ಬೇಕಾಗಿದೆ, ಅದನ್ನ ಎತ್ತು ಹಿಡಿಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ರಾಜ್ಯ ವಿಜ್ಞಾನ ಸಂಶೋಧನಾ ಪರಿಷತ್ತು ಈಗಾಗಲೇ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆನಲ್ಲೂ ಕೂಡ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಳ್ಳೋದು, ಹಾಗೆಯೇ ಪವಾಡ ರಹಸ್ಯ ಬಯಲನ್ನು ಮಾಡೋದು, ಮೂಢನಂಬಿಕೆ, ಮೌಢ್ಯತೆಯನ್ನು ಹೇಗೆ ನಾವು ವಿರೋಧ ಮಾಡಬಹುದು ಅನ್ನುವ ಘಟನೆಗಳನ್ನು ಮತ್ತೆ ಒಂದು ಕೆಲಸದ ಮೂಲಕ ನಿಮಗೆ ಮಾಡಿ ತೋರಿಸೋದು, ವಿಚಾರ ಸಂಕಿರಣಗಳನ್ನು ಹಮ್ಮಿಕೊಳ್ಳೋದು, ಹಾಗೆಯೇ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಹಾಗೆಯೇ ಮಂಡ್ಯ ಜಿಲ್ಲಾ ಘಟಕ ಇನ್ನೂ ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದೆ. ಕಳೆದ 22ನೇ ಇಸ್ವಿಯಿಂದ ಇಲ್ಲಿಯವರೆಗೆ ಮಂಡ್ಯ ಜಿಲ್ಲೆಯಲ್ಲಿ ಅನೇಕ ರೀತಿಯ ಅತ್ಯುತ್ತಮ ಮೌಲ್ಯಯುತ ಕಾರ್ಯಕ್ರಮಗಳನ್ನು ಪರಿಷತ್ ಘಟಕ ನಡೆಸ್ತಾ ಇದೆ. ನಾವೆಲ್ಲರೂ ಕೂಡ ಇಡೀ ಪದಾಧಿಕಾರಿಗಳ ತಂಡವೇ ನಾವು ಇದಕ್ಕಾಗಿ ಓಡಾಟ ಮಾಡ್ತಾ ಇದ್ದೀವಿ. ಸಹಕರಿಸುವಂತ ಅನೇಕ ಸಹೃದಯರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಮೌಢ್ಯತೆಯನ್ನ ಹೋಗಲಾಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಎಲ್ಲಿ ಮೌಢ್ಯತೆ ಇದೆಯೋ ಅದೇ ಸ್ಥಳಕ್ಕೆ ಹೋಗಿ ಅವರಿಗೆ ಅರಿವನ್ನು ಮೂಡಿಸಿ ಇದು ತಪ್ಪು, ಇದಲ್ಲ, ಇದೇ ಸರಿ ಅನ್ನುವ ಒಂದು ಒಪ್ಪಿಸುವ ಕೆಲಸವನ್ನ, ಒಪ್ಪಿಕೊಳ್ಳುವ ಕೆಲಸವನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಶಾಲಾ ಕಾಲೇಜುಗಳಲ್ಲಿ ಹದಿಹರೆಯದ ಮಕ್ಕಳಿಗೆ ಅರಿವನ್ನು ಮೂಡಿಸ್ತಕ್ಕಂಥ, ಶಾಲಾ ಕಾಲೇಜಿನ ಹಾಗೆ ಪ್ರೌಢಶಾಲೆಯ ಮಕ್ಕಳಿಗೆ ವಿಜ್ಞಾನವನ್ನ ಮಾನಸಿಕವಾಗಿ ಬಿತ್ತುವ ಮತ್ತೆ ಅದೇ ಸತ್ಯ ಅಂತ ಹೇಳುವ ಕೆಲಸವನ್ನ ನಾವು ಈಗಾಗಲೇ ಜಿಲ್ಲಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಕಳೆದ ವರ್ಷ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿಂದ ವಿದ್ಯಾರ್ಥಿ ಒಂದು ಸಮಾವೇಶವನ್ನು ನಾವು ಮಾಡಿದ್ವಿ 21ನೇ ಇಸ್ವಿಯಲ್ಲಿ. ಬಹಳ ಯಶಸ್ವಿಯಾಗಿ ಆ ಕಾರ್ಯಕ್ರಮ ನಡೆದಿತ್ತು. ಈ ವರ್ಷವೂ ಕೂಡ ಈ ದಿನ ನಾವು
ಪ್ರಸ್ತುತ ಕುವೆಂಪುರವರ ವೈಚಾರಿಕ ಚಿಂತನೆಗಳನ್ನು ಬಿತ್ತಕ್ಕಂಥ ಬದಲಾವಣೆಯತ್ತ ನಾವು ಆಲೋಚನೆಗಳನ್ನು ಒಪ್ಪಿಕೊಳ್ಳುತ್ತೇವೆ ಎನ್ನುವ ನಿಟ್ಟಿನಲ್ಲಿ ವೈಚಾರಿಕ ಚಿಂತನೆಗಳನ್ನು ಹಂಚಿಕೊಳ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳು, ಹಾಗೆಯೇ ಇಡೀ ಭಾರತದ ಒಂದು ಘನತೆ ವ್ಯಕ್ತ ನಮ್ಮ ಸಂವಿಧಾನ ಪ್ರಾಪಂಚಿಕ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ಸಂವಿಧಾನವನ್ನು ರಕ್ಷಿಸುವ, ಸಂವಿಧಾನದಲ್ಲಿ ಇರ್ತಕ್ಕಂಥ ಸಮಾನತೆ ಹಾಗೆ ವೈಚಾರಿಕತೆ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ವಿಚಾರ ಮಂಡನೆ ಆಗುತ್ತೆ. ಈ ಒಂದು ದಿನದ ಈ ಕಾರ್ಯಕ್ರಮದಲ್ಲಿ ಬಹುಮುಖ್ಯ ಪ್ರಧಾನ ಘಟ್ಟ ಅವಾಗಿವೆ. ಅದರ ಜೊತೆಯಲ್ಲಿ ನಮ್ಮ ಪದಾಧಿಕಾರಿಗಳೇ ಆದಂಥ ಗೌರವಾನ್ವಿತ ಜಯರಾಮಯ್ಯ ಅವರು ಒಂದು ಕವನ ಸಂಕಲನವನ್ನು ರಚಿಸಿದ್ರು. ಅದನ್ನು ಕೂಡ ನಮ್ಮ ಸಮಿತಿ ಇವತ್ತು ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ತಮ್ಮ ಕೈಯಲ್ಲಿ ಮಕ್ಕಳಿಗೆ ವೈಚಾರಿಕತೆ ಅನ್ನುವ ಪುಸ್ತಕವನ್ನು ನಾವು ಕೊಡ್ತೇವೆ. ಈ ಒಂದು ನಮ್ಮ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಉದ್ದೇಶ ಸುಗಮವಾಗಿ ನಡೀಲಿಕ್ಕೆ ನೀವು ವಿಜ್ಞಾನದೆಡೆ ಕೈ ಜೋಡಿಸಬೇಕು, ಅದನ್ನೇ ನೀವು ಚಿಂತಿಸಬೇಕು ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಬಂದಿರ್ತಕ್ಕಂಥ ನಮ್ಮ ಆತ್ಮೀಯರು, ಗೌರವಾನ್ವಿತ ನಮ್ಮ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಅಧ್ಯಕ್ಷರು ಆಗಿರ್ತಕ್ಕಂಥ ಸಬಿಹಾ ಮೇಡಮ್ ಅವರಿಗೆ, ಹಾಗೆಯೇ ಮತ್ತೋರ್ವ ಆತ್ಮೀಯರು ಅಬಿದಾ ಅವರಿಗೆ, ಅವರು ಕಸ್ತೂರಿಬಾ ಸಂಸ್ಥೆಯಲ್ಲಿ ಬಹಳ ಉತ್ತಮವಾದಂಥ ಮೌಲ್ಯಯುತ ಕೆಲಸವನ್ನು ಮಾಡ್ತಿದ್ದಾರೆ. ಕುವೆಂಪುರವರ ಭಸ್ಮವನ್ನು ಈಗಲೂ ಇಟ್ಕೊಂಡು ಅವರ ಚಿಂತನೆಗಳನ್ನು ಹಮ್ಮಿಕೊಂಡು ಪ್ರತಿ ಹುಣ್ಣಿಮೆಯಲ್ಲೂ ವೈಚಾರಿಕ ಚಿಂತನೆಗಳಿಗೆ ಅವಕಾಶ ಮಾಡಿಕೊಳ್ತಾ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಸ್ವಾಮೀಜಿಯವರಿಗೆ, ಹಾಗೆ ನಮ್ಮ ಬೌದ್ಧ ಕಲ್ಯಾಣ ಸಿರಿ ನಗರದಿಂದ ಬಂದಿರತಕ್ಕಂಥ ಗೌರವಾನ್ವಿತರಿಗೆ, ಅಪರ ಜಿಲ್ಲಾಧಿಕಾರಿಗಳು ನಾಗರಾಜು ಸರ್ ಅವರು ಬಂದಿದ್ದಾರೆ, ಅವರಿಗೆ ಮತ್ತೆ ಬಸವರಾಜಣ್ಣ ಅಧ್ಯಕ್ಷರು ಶಿವಲಿಂಗಣ್ಣ ಅವರಿಗೆ ಎಲ್ಲರಿಗೂ ಕೂಡ ವಂದಿಸ್ತಾ, ಇನ್ಯಾವುದೇ ಸ್ಥಳದಲ್ಲಾಗಲಿ ರೈತಗೀತೆ, ನಾಡಗೀತೆ, ರಾಷ್ಟ್ರಗೀತೆ 3 ಗೀತೆಗಳಿಗೆ ದಯಮಾಡಿ ಎದ್ದು ನಿಲ್ಲೇಬೇಕು. ಇದು ಇವತ್ತು ನಿಮಗೆಲ್ಲ ಹೇಳುವಂಥ ನನ್ನ ಒತ್ತಾಯದ ಮಾತು.